ನಮ್ಮ ರಾಜ್ಯದ ಸುಮಾರು 40,000ಕ್ಕಿಂತ ಹೆಚ್ಚಿರುವಂಥ ದೇವಸ್ಥಾನಗಳ ಅರ್ಚಕರಿಗೆ ನಾವು ಏನು 60,000 ಇತ್ತು ತಸ್ತೀಕು ವರ್ಷಕ್ಕೆ, ಇದನ್ನು 72,000 ಮಾಡಿದ್ದೀವಿ. ಯಾವ ಹಲಾಲ್ ಬಡ್ಜೆಟು? ಎಲ್ಲ ಅಂಗನವಾಡಿ ಕಾರ್ಯಕರ್ತರು, ನಮ್ಮ ಆಶಾ ಕಾರ್ಯಕರ್ತರಿಗೆ ಎಲ್ರಿಗೂ ಹೆಚ್ಚು ಮಾಡಿದ್ದೀವಿ. ಯಾವ ಹಲಾಲ್ ಬಡ್ಜೆಟ್ ಇದು? BJPಯವರಿಗೆ ಇದು ಬಿಟ್ಟು ಬೇರೆ ಇನ್ನೇನು ಕಾಣೋದಿಲ್ಲ. ಅವರಿಗೆ ಸಹಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ. ಇಷ್ಟೊಂದು ಒಳ್ಳೆಯ ಪ್ರಮಾಣದಲ್ಲಿ ಒಂದು ಬಜೆಟನ್ನು ಮಂಡಿಸಿದ್ದಾರೆ ಮತ್ತು ಅಭಿವೃದ್ಧಿಯ ಪೂರ್ವಕವಾಗಿದೆ ಅಂತ ಅವರಿಗೆ ಯಾವ ರೀತಿಯಾಗಿ ವರ್ಣಿಸಿ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಅವರಿಗೆ ಈ ಒಂದು ಹೆಸರನ್ನು ಇಟ್ಟು ಜನರಿಗೆ ಅವರು ದಾರಿ ತಪ್ಪಿಸುವಂಥ ಪ್ರಯತ್ನ. BJಪಿಯಲ್ಲಿ ನಾವು ಏನೂ ಅಪೇಕ್ಷೆ ಪಡೋಕ್ಕಾಗೋದಿಲ್ಲ. ಕೇಂದ್ರದಿಂದ ನಮಗೇನು ಕೊಡ್ಸೋಕ್ಕಾಗ್ತಾ ಇಲ್ಲ. ಈ BJಪಿಯವರಿಗೆ, ಈ ವಿರೋಧ ಪಕ್ಷದವರು ಬಾಯಿ ತೆಗೆಯೋಕ್ಕಾಗ್ತಾ ಇಲ್ಲ. ನಮಗೆ ಅನುದಾನ ಕೊಡಲಿಲ್ಲ, ಕೇಂದ್ರ ಬಜೆಟಲ್ಲಿ ಘೋಷಣೆ ಆಗಿದೆ, ಅನುದಾನ ಕೊಟ್ಟಿಲ್ಲ, ಭದ್ರಾ ಮೇಲ್ದಂಡೆಗೆ ಕೊಟ್ಟಿಲ್ಲ, ಬೆಂಗಳೂರು ನಗರಕ್ಕೆ ಕೊಟ್ಟಿಲ್ಲ, ಮತ್ತು ಏನು ನ್ಯಾಯ ಕೊಟ್ಟಿದ್ದಾರೆ? ಆದ್ದರಿಂದ ಇವ್ರ ಕೈಯಲ್ಲಿ ಒಳ್ಳೆಯದನ್ನು ಸಹಿಸೋಕ್ಕಾಗೋದಿಲ್ಲ ಮತ್ತು ಅವ್ರು ನ್ಯಾಯ ಕೊಡಿಸೋದ್ರಲ್ಲಿ ವಿಫಲರಾಗಿದ್ದಾರೆ ಕೇಂದ್ರದಿಂದ. ಮತ್ತು ಇವತ್ತು ಇದನ್ನು ದಾರಿ ತಪ್ಪಿಸುವಂಥ ಹೇಳಿಕೆ ಕೊಡ್ತಾ ಇದ್ದಾರೆ. ಅದಕ್ಕೆ ಯಾವುದೇ ರೀತಿಯ ಕಿಮ್ಮತ್ತಿಲ್ಲ. ಇವತ್ತು ಸಿದ್ದರಾಮಯ್ಯ ಸಾಹೇಬರ ಬಡ್ಜೆಟು ಇದು ಭಾಳಷ್ಟು ಸುಧಾರಣೆಗಳಿದೆ. ತಾವು ದಯವಿಟ್ಟು ಪೂರ್ತಿಯಾಗಿ ಓದಿ ಎಲ್ಲವನ್ನು. ಅನೇಕ ಆಡಳಿತಾತ್ಮಕವಾದಂಥ ಸುಧಾರಣೆ ಕ್ರಮಗಳು ಮತ್ತು ಅನೇಕ ಯೋಜನೆಗಳು, ಅಭಿಯಾನಗಳು ಪ್ರತಿಯೊಂದು ಇಲಾಖೆಯಲ್ಲೂ, ನನ್ನ ಇಲಾಖೆ, ಕಂದಾಯ ಇಲಾಖೆ, ಶಿಕ್ಷಣ ಇಲಾಖೆ, ಗ್ರಾಮೀಣಾಭಿವೃದ್ಧಿ ಇಲಾಖೆ, ಎಲ್ಲ ಇಲಾಖೆಗಳಲ್ಲಿ ಭಾಳಷ್ಟು ಸುಧಾರಣೆ ಕ್ರಮಗಳು ಕೂಡ ಈ ಬಜೆಟಲ್ಲಿ ಬಂದಿದೆ. ಅದನ್ನು ಆಡಳಿತಾತ್ಮಕವಾದ ಸುಧಾರಣೆಗಳು ಮತ್ತು ಇನ್ನೂ ಒಂದು ಎಫಿಷಿಯನ್ಸಿಯನ್ನು, ನಮ್ಮ ಏನು ಹಣಕಾಸನ್ನು ಸರಿಯಾದ ರೀತಿಯಲ್ಲಿ ಉಪಯೋಗ ಮಾಡಿಕೊಳ್ತಕ್ಕಂಥದ್ದಕ್ಕೆ ಪೂರಕವಾಗಿ ಅನೇಕ ಕಾರ್ಯಕ್ರಮಗಳನ್ನು ಈ ಬಜೆಟ್ ಪುಸ್ತಕದಲ್ಲಿದೆ. ಅದನ್ನು ದಯವಿಟ್ಟು ಸ್ವಲ್ಪ ಓದ್ಕೊಂಡು ತಿಳ್ಕೊಂಡು ಮಾತಾಡಿದ್ರೆ ಒಳ್ಳೆಯದಂತ ನಾನು BJಪಿ ಮುಖಂಡರಿಗೆ ಹೇಳಕ್ಕೆ ಬಯಸ್ತೀನಿ.